ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲನ್. ನಿನ್ನೆಯಿಂದ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದು ಕೂಡ ನಮ್ಮ ಅಮ್ಮು ಕುಡುಮುಕು ಅವ್ರದ್ದು. ಸೊ ಆಲ್ರೆಡಿ ನೀವೆಲ್ಲ ನೋಡಿರ್ತೀರ ಅಮ್ಮು ಕುಡುಮುಕು ಅವರ ಓವರ್ ಆ್ಯಕ್ಟಿಂಗ್ ಸ್ಕಿಲ್ಲನ್ನು. ಸೊ ಆ ಒಂದು ಸ್ಕಿಲ್ಗೆ ಎಲ್ಲರಿಂದನೂ ಮೆಚ್ಚುಗೆ ವ್ಯಕ್ತ ಆಗಿದೆ. ಅದರಲ್ಲೂ ಕೂಡ ನೆಗೆಟಿವ್ ಆಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅಮ್ಮು ಕುಡುಮುಕು ಅಂದಮೇಲೆ ಅಲ್ಲಿ ಏನಾದರೂ ಒಂದು ಕಿತಾಪತಿ ಆಗಿರುವಂಥದ್ದು ಅಥವಾ ಏನಾದರೂ ಒಂದು ಚೀಪ್ ಗಿಮಿಕನ್ನು ಮಾಡೋದು ಇದ್ದೇ ಇರುತ್ತೆ. ಹಾಗೆಯೇ ಅಮ್ಮು ಕುಡುಮುಕು ಅವರು ನಿನ್ನೆ ಕೂಡ ಒಂದು ಸೂರ್ಯಣ್ಣ ಒಂದು ಚಿತ್ರದ ತಂಡದ ಜೊತೆ ಹೋಗಿ ಏನೋ ಒಂದು ಗಿಮಿಕನ್ನು ಮಾಡಿದ್ದಾರೆ. ಸೊ ಆ ಗಿಮಿಕ್ ನೆಕ್ಸ್ಟ್ ರಿವೀಲ್ ಆಗಿದೆ. ಅದಕ್ಕಿಂತ ಮುಂಚಿತವಾಗಿ ಪೆಟ್ರೋಲ್ ಕುಡಿತೀನಿ ಅನ್ನೋ ಒಂದು ಗಿಮಿಕನ್ನು ಮಾಡ್ತಾರೆ. ಸೊ ಆ ಗಿಮಿಕ್ ಎಲ್ರಿಗೂ ಯಾರಿಗೂ ಗೊತ್ತಿರಲ್ಲ ಅದು ನಿಜವಾದ ಪೆಟ್ರೋಲ್ ಅಂತಲೇ ಎಲ್ಲರೂ ನಂಬಿರ್ತಾರೆ. ಬಟ್ ನೆಕ್ಸ್ಟ್ ಬಿಟ್ಟಂತಹ ವೀಡಿಯೋದಲ್ಲಿರುತ್ತೆ ಅದು ಪೆಟ್ರೋಲ್ ಅಲ್ಲ, ಜೇನುತುಪ್ಪ ಮತ್ತು ಬಿಂದು ಜೀರವನ್ನು ಮಿಕ್ಸ್ ಮಾಡಿದ್ದು ಅನ್ನೋದು. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಗಿಮಿಕ್ ಮಾಡ್ತಾರಲ್ಲ, ಸೊ ಯಾಕೆ ಈ ಗಿಮಿಕ್ ಮಾಡಿ ಸಿನಿಮಾವನ್ನು ಈ ಥರ ಪ್ರಮೋಟ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಪ್ರತಿಯೊಂದು ವಿಚಾರದಲ್ಲಷ್ಟೇ ಸೂರ್ಯಣ್ಣ ಚಿತ್ರದಲ್ಲ ಒಂದೊಂದು ವಿವಾದಗಳಾಗಿರ್ಬೋದು, ಪ್ರತಿಯೊಂದು ವಿವಾದಗಳು ಬರ್ತಾನೆ ಇತ್ತು, ಕೇಳ್ತಾನೆ ಇತ್ತು. ಇದಕ್ಕಿಂತ ಮುಂಚಿತವಾಗಿ ಒಂದು ಆ ಲೇಡಿ ಬಂದು ಜಗಳ ಮಾಡೋದಾಗಿರ್ಬೋದು, ನನ್ನ ಪೋಸ್ಟರನ್ನು ಯಾಕೆ ತೆಗೆದಿದ್ದು, ಆ ಥರ ಆಗೊಂದು ಗಿಮಿಕ್ ಆಗಿರ್ಬೋದು, ಅಲ್ಲಿ ಆ ಚಿತ್ರತಂಡ ಬಂದು ಒಂಥರ ಒಂದು ಹೈಡ್ರಾಮವನ್ನು ಮಾಡೋದಾಗಿರ್ಬೋದು, ಅಥವಾ ಸೂರ್ಯಣ್ಣ ಪಾತ್ರವನ್ನು ಮಾಡ್ತಿದ್ದ ನಟ ಆಗಿರ್ಬೋದು, ಆ ಚಿತ್ರದ ನಟ ಆಗಿರ್ಬೋದು, ಅವರಾಗಿರ್ಬೋದು, ನಟಿಯರಾಗಿರ್ಬೋದು, ಎಲ್ಲರೂ ಒಂಥರ ಚೀಪ್ ಗಿಮಿಕನ್ನು ಮಾಡ್ಕೊಂಡು ಸಿನಿಮಾವನ್ನು ಪ್ರಮೋಷನ್ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಇನ್ನು ಈ ಸೂರ್ಯಣ್ಣ ಚಿತ್ರದನ್ನ ನಾವು ನೋಡಿದಾಗ ಅಥವಾ ಚಿತ್ರವನ್ನು ಯಾವ ರೀತಿ ತಗೋತಿದ್ದಾರೆ ಸಿನಿಮಾದಲ್ಲಿ, ಅಂದರೆ ಜನರು ಯಾವ ರೀತಿ ಇದನ್ನು ಅಕ್ಸೆಪ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಆದರೂ ಕೂಡ ಕೆಲವೊಂದು ಚೀಪ್ ಗಿಮಿಕ್ಗಳಿಂದ ಇದನ್ನು ಪ್ರಮೋಷನ್ ಮಾಡುವಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಚಿತ್ರತಂಡದವರು ಅಂತ ಅನಿಸುತ್ತೆ. ಇನ್ನು ಅಮ್ಮು ಕುಡುಮುಕನ್ನು ಇಟ್ಕೊಂಡು ಈ ಚಿತ್ರತಂಡ ಸಾಕಷ್ಟು ಒಂದು ಹೊಸ ಬದಲಾವಣೆ ತರೋಕ್ಕೋಸ್ಕರ ಪ್ರಯತ್ನ ಪಡ್ತಿದೆ ಅನಿಸುತ್ತೆ. ಅದರಲ್ಲೂ ಅಮ್ಮು ಕುಡುಮುಕು ಅವರು ಕುಡ್ದಿರೋದು ಪೆಟ್ರೋಲ್ ಅಲ್ಲ ಅನ್ನೋದು ನಿನ್ನೆ ಖಾತ್ರಿ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಅವರ ಹೈಡ್ರಾಮಾವನ್ನು ನೀವೇ ವಿಡಿಯೋದಲ್ಲಿ ನೋಡಿರ್ತೀರ. ಅದು ಪೆಟ್ರೋಲ್ ಕುಡ್ದಿರಲ್ಲ, ಪೆಟ್ರೋಲು ಅಲ್ಲ, ಹೆಚ್ಚಾಗಿ ಹೇಳೋದಂದರೆ ಪೆಟ್ರೋಲು ಅಲ್ಲ, ಅದನ್ನು ಕುಡಿದು ಉಗುಳ್ತಾರೆ. ಅಂದರೆ ಅದನ್ನು ಸರಿಯಾಗಿ ಕುಡಿದು ಇರಲ್ಲ, ಅದೇನು ಅವರ ಹೊಟ್ಟೆಳಿಗೂ ಹೋಗಲ್ಲ, ಅಷ್ಟರಲ್ಲೇ ಅವರು ಮೂರ್ಛೆ ತಪ್ಪಿ ಬೀಳ್ತಾರೆ. ನನಗನ್ಸೋದು ಪೆಟ್ರೋಲ್ ಕುಡಿದ ತಕ್ಷಣ ಮೂರ್ಛೆ ತಪ್ಪೋದು ಅಮ್ಮು ಕುಡುಮುಕು ಅಂತ ಅನಿಸುತ್ತೆ. ಯಾಕಂದರೆ ಪೆಟ್ರೋಲ್ ಕುಡಿದ ತಕ್ಷಣ ಮೂರ್ಛೆ ತಪ್ತಾರೆ ಅಂತ ನಂಗೆ ಅಮ್ಮು ಕುಡುಮುಕು ಅವ್ರನ್ನ ನೋಡಿದ ಮೇಲೆ ಗೊತ್ತಾಗಿದ್ದು. ಇನ್ನು ಈ ಚಿತ್ರತಂಡದ ಸಾಕಷ್ಟು ಗಿಮಿಕ್ಗಳನ್ನು ನಾವು ಕೂಡ ನೋಡಿದ್ದೀವಿ. ಒಂದೊಂದೇ ಸೋಷಿಯಲ್ ಮೀಡಿಯಾದಲ್ಲಿ ಸೂರ್ಯಣ್ಣ ಚಿತ್ರತಂಡದವರು ಯಾವ ರೀತಿ ಗಿಮಿಕನ್ನು ಮಾಡ್ತಿದ್ರು ಅನ್ನೋದು, ಆ ಸಿನಿಮಾ ಪ್ರಮೋಷನ್ಗೋಸ್ಕರ ಯಾವ ರೀತಿ ಒಂದು ಕೆಳಮಟ್ಟಕ್ಕೆ ಹೋಗ್ತಾ ಇದ್ರು ಅನ್ನೋದನ್ನು ನಾವು ಕೂಡ ನೋಡಿದ್ದೀವಿ. ಈ ಹಿಂದೆ ಆಟೋದಲ್ಲಿ ಬಂದರು, ಆಟೋಗೆ ಹಣ ಇಲ್ಲ ಅಂತ ಹೇಳ್ಕೊಂಡು ಆ ಒಂದು ಗಿಮಿಕ್ ಆಗಿರ್ಬೋದು. ಈಗ ಯಾರೇ ಆಗಲಿ ಒಂದು ಆಟೋದಲ್ಲಿ ₹1 ಇಲ್ಲದಷ್ಟು ಯಾರೂ ಆಟೋದಲ್ಲಿ ಪ್ರಯಾಣ ಮಾಡಲ್ಲ. ಸೊ ಆ ಹಣ ಇಲ್ಲ ಅಂತ ಗೊತ್ತಿದ ಮೇಲೂ ಆಟೋದಲ್ಲಿ ಯಾಕೆ ಪ್ರಯಾಣ ಮಾಡಬೇಕು? ಅದರಲ್ಲೂ ಆ ಸಿನಿಮಾ ತಂಡ ಆಟೋದಿಂದ ಬರುತ್ತೆ, ಅದರಲ್ಲಿ ಪಂಚೆ ಎಲ್ಲ ಉಡ್ಕೊಂಡು ಫುಲ್ ಪಾಶ್ ಆಗಿ ರೆಡಿ ಹಾಕ್ಕೊಂಡು ಬಂದು ಆ ಒಂದು ಚಿತ್ರತಂಡದ ಹತ್ರ ಬಂದು ಅಲ್ಲಿ ಆಟೋವನ್ನು ಹತ್ತಿ ಅಲ್ಲಿ ಮತ್ತು ಚಿತ್ರತಂಡ ಕೆಳಗೆ ಇಳಿದ ಮೇಲೆ, ಅಂದರೆ ಆಟೋದಿಂದ ಕೆಳಗೆ ಇಳಿದ ಮೇಲೆ ಆಮೇಲೆ ಹಣ ಇಲ್ಲ, ನಿಮ್ಮ ಹತ್ರ ಇದೆಯಾ ಹಣ, ಆ ಥರ ಅಂದರೆ ಬೇರೆ ಚಿತ್ರತಂಡದವ್ರ ಹತ್ರ ಕೇಳಿಕೊಂಡು ಈ ಥರ ಒಂದು ಗಿಮಿಕ್ ಕೂಡ ಈ ಚಿತ್ರತಂಡ ಮಾಡಬೇಕಾ ಅನ್ನೋದು ನನ್ನ ಪ್ರಶ್ನೆ ಆಗುತ್ತೆ. ಈಗ ಒಂದು ಸಿನಿಮಾ ಕಂಟೆಂಟ್ ಜನರು ನೋಡಲ್ಲ, ಜನರಿಗೋಸ್ಕರ ಸಿನಿಮಾ ಮಾಡ್ತಿದ್ದೀವಿ ಅಂತ ಎಷ್ಟೋ ಒಂದು ಬಿಲ್ಡಪ್ಪನ್ನು ಕೊಟ್ಕೊಂಡು ಸಿನಿಮಾ ಮಾಡ್ತಾರೆ. ಬಟ್ ಕಂಟೆಂಟ್ ಇದ್ದರೆ ಜನಗಳು ಸಿನಿಮಾವನ್ನು ನೋಡ್ತಾರೆ. ಅದೆಂಥ ಕಂಟೆಂಟ್ ಇದ್ದರೂ ಜನಗಳಿಗೆ ಇಷ್ಟ ಆದರೆ, ಆ ಕಂಟೆಂಟ್ ಜನಗಳಿಗೆ ಇಷ್ಟ ಆದರೆ ಸಿನಿಮಾವನ್ನು ನೋಡ್ತಾರೆ. ಆ ಸೂರ್ಯಣ್ಣ ಚಿತ್ರದಲ್ಲಿ ಮಾಡಿದಂಥ ನಟ ನಿನ್ನೆ ಅಮ್ಮು ಕುಡುಮುಕು ಏನು ಪೆಟ್ರೋಲ್ ಕುಡಿತಾನೆ ಅಂತ ಹೈಡ್ರಾಮಾ ಮಾಡಿದ್ನೋ, ಆಗ ಮಾಡಿರೋ ಆ್ಯಕ್ಟಿಂಗನ್ನೇ ಸಿನಿಮಾದಲ್ಲಿ ಮಾಡಿದರೆ ಜನ ಏನೋ ಬಂದು ನೋಡ್ತಿದ್ರು, ಏನೋ ಸಿನಿಮಾ ಇನ್ನೂ ಓಡ್ತಿತ್ತೇನೋ ಗೊತ್ತಿಲ್ಲ. ಅಲ್ಲಿ ಮಾಡಿರುವಂಥ ಆ್ಯಕ್ಟಿಂಗ್ಗೆ, ಆ ₹10 ಆ್ಯಕ್ಟಿಂಗ್ಗೆ ₹100 ಥರ ಒಂಥರ ನಟನೆಯನ್ನು ಮಾಡಿದ್ದಾರೆ. ಸೊ ಅದೇ ನಟನೆಯನ್ನು ಚಿತ್ರದಲ್ಲಿ ಮಾಡಿದ್ರು ಅಥವಾ ಸಿನಿಮಾದಲ್ಲಿ ಸೂರ್ಯಣ್ಣ ಸಿನಿಮಾದಲ್ಲಿ ಮಾಡಿದರೆ ಚಿತ್ರ ಓಡ್ತಿತ್ತೇನೋ. ಆದರೂ ಕೂಡ ಇಂಥ ಒಂದು ಚೀಪ್ ಗಿಮಿಕನ್ನು ಇಟ್ಕೊಂಡು, ಅಂದರೆ ನಮ್ಮ ಕನ್ನಡ ಚಿತ್ರರಂಗ ಎಲ್ಲಿ ಹೋಗ್ತಾ ಇದೆ ಅಂತ ನನ್ನ ಪ್ರಶ್ನೆ. ಯಾಕಂದರೆ ಈ ಥರ ಒಂದು ಚೀಪ್ ಗಿಮಿಕ್ ಮಾಡಿಕೊಂಡು ಸಿನಿಮಾವನ್ನು ಪ್ರಮೋಷನ್ ಮಾಡಬೇಕಾ? ಅಷ್ಟು ಕೀಳು ಮಟ್ಟಕ್ಕೆ ನಮ್ಮ ಚಿತ್ರರಂಗ ಇಳಿದಿದೆಯಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಇದು ಬರೀ ಚಿತ್ರತಂಡಕ್ಕೆ ಒಂದು ಹೆಸರಲ್ಲ. ಈಗ ಅಮ್ಮು ಕುಡುಮುಕು ಹಣ ಕೊಟ್ಟರೆ ಏನು ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಯಾಕಂದರೆ ಆತ ಒಬ್ಬ ಇನ್ಫ್ಲುಯೆನ್ಸರ್, ಅವನಿಗೆ ಹಣ ಬೇಕಾಗಿರುತ್ತೆ. ಹಣಕ್ಕೋಸ್ಕರ ಎಂಥ ಒಂದು ಹೈಡ್ರಾಮಾ ಬೇಕಾದರೂ ಮಾಡ್ತಾನೆ, ಎಂಥ ಒಂದು ಚೀಪ್ ಗಿಮಿಕ್ ಮಾಡೋಕ್ಕೂ ಅವ್ನು ರೆಡಿ ಇರ್ತಾನೆ. ಆದರೆ ಚಿತ್ರತಂಡಕ್ಕೆ ಏನಾಗಿದೆ? ಚಿತ್ರತಂಡ ಯಾಕೆ ಇಂಥ ಒಂದು ಚೀಪ್ ಗಿಮಿಕನ್ನು ಇಟ್ಕೊಂಡು ಸಿನಿಮಾವನ್ನು ಪ್ರಮೋಷನ್ ಮಾಡಬೇಕು? ಅದಕ್ಕಿಂತ ಮುಂಚಿತವಾಗಿ ಅವರು ಬೇರೆ ಕಡೆ ಪ್ರಮೋಷನ್ ಮಾಡಿದಾಗಲೂ ಅಷ್ಟೇ ಸ್ಟೋರಿ ಇಷ್ಟ ಆದರೆ ಎಂಥವ್ರು ಬೇಕಾದರೂ ಸಿನಿಮಾವನ್ನು ನೋಡ್ತಾರೆ. ಈಗ ಜನಗಳಿಗೆ ಮೇಯ್ನ್ ಇಷ್ಟ ಆಗೋದು ಅಲ್ಲಿ ಸ್ಟೋರಿ ಇರಬೇಕು, ಅಥವಾ ಆ ಒಂದು ಸ್ಟೋರಿಯಲ್ಲಿ ಏನಾದರೂ ಒಂದು ಥ್ರಿಲ್ಲಿಂಗ್ ಏನಾದರೂ ವಿಷಯ ಇದ್ದರೆ ಸಿನಿಮಾವನ್ನು ನೋಡ್ತಾರೆ. ಅದು ಬಿಟ್ಟು ಈ ಥರ ಚೀಪ್ ಗಿಮಿಕನ್ನು ಮಾಡಿಕೊಂಡು ಅಮ್ಮು ಕುಡುಮುಕು ಅವರನ್ನು ಕರ್ಕೊಂಡು ಈಗ ಒಟ್ಟಾರೆಯಾಗಿ ಈ ಸಿನಿಮಾವನ್ನು ಪ್ರಮೋಷನ್ ಮಾಡಲಿಕ್ಕೆ, ಯಾವುದೇ ಒಂದು ಸಿನಿಮಾವನ್ನು ನೋಡಿ ಆ ಪ್ರಮೋಷನ್ ಮಾಡೋಕ್ಕೋಸ್ಕರ ಈ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ನ ಕರ್ಕೊಂಡು ಬರ್ತಾರೆ.
ಅದರಲ್ಲೂ ಮೊನ್ನೆ ಗಂಗಾ ಅಕ್ಕ ಇದ್ದಾರಲ್ಲ, ಅವರು ಒಂದು ಹೈಡ್ರಾಮಾವನ್ನು ಮಾಡ್ತಾರೆ. ಸಿನಿಮಾದ ಅಂದರೆ ಸೂರಿ ಅಣ್ಣ ಚಿತ್ರದ ನಾಯಕನ ನಟನ ಜೊತೆ ಜಗಳವನ್ನು ತೆಗೆಯೋದಾಗಿರ್ಬೋದು. ಈ ಥರ ಚೀಪ್ ಗಿಮಿಕ್ಕನ್ನು ಮಾಡ್ಕೊಂಡು ಬಂದಾಗ ಜನಗಳೇನು ಅಷ್ಟು ಬುದ್ಧಿವಂತರಲ್ವಾ? ಅಂದರೆ ಯಾವ ಕಾಲದಲ್ಲಿದ್ದೀವಿ ನಾವು? ಈ ಥರ ಒಂದು ಚೀಪ್ ಗಿಮಿಕ್ ಮಾಡಿಕೊಂಡು ಸಿನಿಮಾವನ್ನು ಪ್ರಮೋಷನ್ ಮಾಡಿದ್ರೆ ಸಿನಿಮಾ ಗೆಲ್ಲುತ್ತೆ ಅನ್ನೋದು ಯಾವ ಕಾಲಘಟ್ಟದಲ್ಲಿ ಇದ್ದಾರೆ ಅಂತಲೂ ನಂಗೆ ಅರ್ಥ ಆಗ್ತಿಲ್ಲ. ಹಾಗಾಗಿ ಈ ಥರ ಒಂದು ಚೀಪ್ ಗಿಮಿಕನ್ನು ಅಮುಕುಡುಮ್ಕೋರು ನಿನ್ನೆ ಮಾಡಿದ್ದು, ಅದಾದಮೇಲೆ ಒಂದು ಪೆಟ್ರೋಲ್ ಅಲ್ಲ ಅನ್ನೋದು ರಿವೀಲ್ ಆಯಿತು. ಅದಕ್ಕಿಂತ ನಂಗೊಂದು ಕಾಡೋ ಪ್ರಶ್ನೆ ಏನಪ್ಪ ಅಂದರೆ, ಈಗ ಪೆಟ್ರೋಲ್ ಅಂದರೆ ಎಂಥ ಸ್ಮೆಲ್ ಬೇಕಾದ್ರೂ ಬರುತ್ತೆ. ಈ ಪೆಟ್ರೋಲು, ಸೀಮೆ ಎಣ್ಣೆ, ಇದರ ಸ್ಮೆಲ್ ಎಂಥವ್ರಿಗಾದ್ರೂ ಗೊತ್ತೇ ಆಗುತ್ತೆ. ಅವನು ಅಷ್ಟು ಹತ್ತಿರದಲ್ಲಿದ್ದು ಸೀಮೆ ಎಣ್ಣೆ ಅಥವಾ ಪೆಟ್ರೋಲನ್ನೇನು ಕುಡಿತಾನೋ ಅಲ್ಲಿರೋರ್ಗೆ ಯಾರಿಗೂ ಅದು ಪೆಟ್ರೋಲ್ ಅಲ್ಲ ಅಂತ ಗೊತ್ತಾಗಲ್ವಾ? ಹಾಗಾದರೆ ಇದು ಎಲ್ಲ ಪ್ರೀ ಪ್ಲ್ಯಾನ್ ಆಗಿರುತ್ತೆ. ಅವನಿಗೆ ಹಣ ಕೊಟ್ಟಿದ್ದಾರೆ ಸಿನಿಮಾವನ್ನು ಪ್ರಮೋಟ್ ಈ ಥರ ಮಾಡಬೇಕು ಅನ್ನೋದು. ಮತ್ತೊಂದು ಅಮುಕುಡುಮುಕು ಈ ಪೆಟ್ರೋಲ್ ಕುಡಿದ್ರೆ ಸಿನಿಮಾ ಹೇಗೆ ಓಡುತ್ತೆ? ನಾನು ಸಿನಿಮಾ ಗೆಲ್ಲಬೇಕು, ನಾನು ಈ ಪೆಟ್ರೋಲ್ ಕುಡಿತಿದ್ದೀನಿ, ಜನ ಸಿನಿಮಾ ಬಂದು ನೋಡಬೇಕು ಅಂತ ಪೆಟ್ರೋಲ್ ಕುಡಿತಾನೆ. ಸೊ ಅವನು ಪೆಟ್ರೋಲ್ ಕುಡಿಯೋದ್ರಿಂದ ಸಿನಿಮಾ ಹೇಗೆ ಗೆಲ್ಲುತ್ತೆ? ಅವನ ಈ ಒಂದು ಕಿತಾಪತಿಯಿಂದ ಸಿನಿಮಾಗೆ ಹೇಗೆ ಗೆಲ್ಲುತ್ತೆ? ನಾನು ಅಮುಕುಡುಮುಕ್ಕೆ ಏನು ದೊಡ್ಡ ಹೆಸರು ಮಾಡಿದ್ದಾನ? ಇಲ್ಲ. ಅವನು ಕೂಡ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರೇ. ಅವನಿಗೂ ಕೂಡ ಈಗ ಹೆಸರು ಬೇಕು, ಅಥವಾ ಒಂದು ಹೆಸರಿಗೋಸ್ಕರ, ಫೇಮ್ಗೋಸ್ಕರ ಈ ಥರ ಒಂದು ಮಾಡಿದಾಗ ಅಲ್ಲಿ ಅವನೇ ಎಲ್ಲರ ಮುಂದೆ ಚೀಪಾಗಿ ಕಾಣಿಸೋದೇ ಹೊರತು ಯಾವುದು ಚಿತ್ರತಂಡ ಚೀಪಾಗಿ ಕಾಣಲ್ಲ. ಯಾಕಂದರೆ ಚಿತ್ರತಂಡ ಅವ್ನಿಗೆ ಹಣ ಕೊಟ್ಟಿರ್ಬೋದು, ಅಥವಾ ಏನೇ ಒಂದು ಗಿಮಿಕನ್ನು ಮಾಡು, ಏನೇ ಒಂದು ಚೇಷ್ಟೆನ ಮಾಡು ಅಂತ ಹೇಳಿದ್ರು ಕೂಡ ಅಲ್ಲಿ ಚಿತ್ರತಂಡ ಯಾವುದೇ ಕಾರಣಕ್ಕೂ ಕಾಣಿಸಲ್ಲ. ಅಲ್ಲಿ ಕಾಣಿಸೋದು ಅಮುಕುಡುಮುಕು. ನೆಕ್ಸ್ಟ್ ಅವನ ಭವಿಷ್ಯ ಏನು? ನೆಕ್ಸ್ಟ್ ಅವನು ಎಲ್ಲೇ ಹೋದರೂ ಅವನನ್ನು ಏನಂತ ಕರೀತಾರೆ? ಈ ಥರ ಚೀಪ್ ಗಿಮಿಕ್ ಮಾಡೋನು ಅಂತಲೇ ಕರೀತಾರೆ. ಅಲ್ಲಿ ಹೋದರೂ ಅವನನ್ನು ನಂಬೋಕ್ಕಂತೂ ಆಗಲ್ಲ. ಯಾಕಂದರೆ ನಿನ್ನೆ ಅಂತ ವಿಡಿಯೋ ಬಿಟ್ಟಿರೋ ಕಾರಣ ಆದರೂ ಗೊತ್ತಾಯಿತು. ಆದರೂ ಕೂಡ ಅವನು ಹೇಳಿರೋ ಪ್ರಕಾರ ಆ ಒಂದು ಸೂರ್ಯಣ್ಣ ಚಿತ್ರದ ನಾಯಕನ ನಟನಿಗೆ ನಾನು ಒಂದು ಏನು ಮಾಡ್ತೀನಿ, ತಮಾಷೆ ಮಾಡ್ತೀನಿ, ಅವರನ್ನು ಭಯಪಡಿಸ್ತೀನಿ ಅನ್ನೋ ರೀತಿಯಲ್ಲಿ ಅವ್ನು ಮಾಡಿದ್ದು. ಆದರೂ ಕೂಡ ಇಂಥ ಒಂದು ಚೇಷ್ಟೆ ಮಾಡಿದಾಗ ನಮ್ಮ ಕನ್ನಡ ಚಿತ್ರರಂಗ ಎಲ್ಲಿ ಹೋಗ್ತಾ ಇದೆ? ಈ ಥರ ಒಂದು ಗಿಮಿಕ್ ಮಾಡಿಕೊಂಡು ನಮ್ಮ ಚಿತ್ರವನ್ನು ಪ್ರಮೋಷನ್ ಮಾಡಬೇಕಾ ಅನ್ನೋದು ಕೂಡ ನನ್ನ ಇಲ್ಲಿ ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದರೆ ಎಂತೆಂಥ ದೊಡ್ಡ ಸಿನಿಮಾಗಳು ಬರುತ್ತೆ, ಯಾವ್ಯಾವ ರೀತಿಯಲ್ಲೂ ಪ್ರಮೋಷನ್ಗಳನ್ನು ಮಾಡ್ತಾರೆ. ಈ ಆಟೋದಲ್ಲಿ ಹೋಗೋದಾಗಿರ್ಬೋದು, ಈ ಮಾನವಿ ಚಿತ್ರದಿಂದ ಆಗಿರ್ಬೋದು, ಅಥವಾ ಸಾಕಷ್ಟು ಈಗ ಬಂದಿರುವಂಥ ಸಿನಿಮಾಗಳು ಸಾಕಷ್ಟು ಒಳ್ಳೊಳ್ಳೆ ರೀತಿಯಲ್ಲೇ ಪ್ರಮೋಷನ್ ಮಾಡಿದೆ, ಒಳ್ಳೊಳ್ಳೆ ಪ್ರಚಾರಗಳನ್ನು ಕೊಟ್ಟಿದೆ. ಸಿನಿಮಾ ತಂಡ ಆಗಿರ್ಬೋದು, ಪ್ರೆಸ್ ಮೀಟನ್ನು ಕರೆಯೋದಾಗಿರ್ಬೋದು, ಆ ಥರ ಯಾವ ಸಿನಿಮಾನೂ ಕೂಡ ಈ ಥರ ಒಂದು ಚೀಪ್ ಗಿಮಿಕನ್ನು ಮಾಡಿದ್ದು ನಾನು ಇಲ್ಲಿ ತನಕ ನೋಡಿಲ್ಲ. ಅದರಲ್ಲೂ ಸೂರ್ಯಣ್ಣ ಚಿತ್ರ ಸ್ಟಾರ್ಟಿಂಗ್ ಆ ಒಂದು ಏನು ಸಿನಿಮಾ ರಿಲೀಸ್ ಆಗೋ ಹಂತದಲ್ಲಿತ್ತು, ಅಲ್ಲಿಂದ ಸ್ಟಾರ್ಟ್ ಆಗಿರುವಂತಹ ಇವರ ಗಿಮಿಕ್ಗಳಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಇವರೊಂದು ಮಾಡುವಂಥ ಕೆಲವೊಂದು ಸುಳ್ಳು ಸುದ್ದಿಗಳು, ಅಂದರೆ ಈಗ ಜಗಳ ದೃಶ್ಯ ಆಗಿರ್ಬೋದು, ಪ್ರತಿಯೊಂದು ಇದರಲ್ಲೂ ಜಗಳವನ್ನೇ ತೆಗೆಯುವಂಥ ಒಂದು ಸುಳ್ಳು ಸುದ್ದಿಗಳಾಗಿರ್ಬೋದು, ಅಥವಾ ನಮ್ಮ ಹತ್ರ ಹಣ ಇಲ್ಲ, ಸಿನಿಮಾ ಬಂದು ನೋಡಿ, ಆ ಥರ ಒಂದು ವಿಷಯಗಳಾಗಿರ್ಬೋದು ಈ ಸೂರ್ಯಣ್ಣ ಚಿತ್ರದಿಂದ ಸಾಕಷ್ಟು ಬಂದಿದೆ. ಹಾಗಾಗಿ ಈ ಚಿತ್ರತಂಡದಿಂದ ಎಂಥ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಇಂಥ ಚೀಪ್ ಗಿಮಿಕ್ಗೆ ಯಾರು ಕೂಡ ತಲೆ ಕೊಡಬೇಡಿ. ಇದೆಲ್ಲ ಫೇಕ್ ಆಗಿರುತ್ತೆ. ಸಿನಿಮಾನ ಕಂಟೆಂಟ್ ಚೆನ್ನಾಗಿದೆಯಾ, ಸಿನಿಮಾ ಚೆನ್ನಾಗಿದೆಯಾ, ಅಥವಾ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಚೆನ್ನಾಗಿದೆಯಾ, ಅಥವಾ ನಿಮಗೆ ಸ್ಟೋರಿ ಇಷ್ಟ ಆಯಿತಾ, ಸಿನಿಮಾವನ್ನು ಹೋಗಿ ನೋಡಿ. ಅದು ಬಿಟ್ಟು ಇಂಥ ಒಂದು ಚೀಪ್ ಗಿಮಿಕ್ಗೆ ಯಾರು ಕೂಡ ಮರಳಾಗಬೇಡಿ ಅಂತ ಹೇಳ್ತಾ ಇದ್ದೀನಿ.